ಊಟ ಎಷ್ಟೇ ರುಚಿ ಇದ್ದರೂ ಅದರಲ್ಲಿ ಸಿಗುವ ಕರಿಬೇವೆಂದರೆ ಹಲವರಿಗೆ ಕಿರಿಕಿರಿ ಪದ್ಧತಿ ಎಂಬಂತೆ ಸಾಮಾನ್ಯವಾಗಿ ಎಲ್ಲ ರೀತಿಯ ಅಡುಗೆಗೂ ಒಗ್ಗರಣೆ ಹಾಕುವಾಗ ಕರಿಬೇವನ್ನು ಬಳಸಲಾಗುತ್ತೆ. ಪರಿಮಳ, ಸ್ವಾದವನ್ನು ಹೆಚ್ಚು ಮಾಡುವ ಇವನ್ನು ನಾವು ಮಾತ್ರ ತಟ್ಟೆಯಿಂದ ಹೊರ ಹಾಕುತ್ತೇವೆ. ಆದರೆ ಇದರ ಪ್ರಯೋಜನವನ್ನು ತಿಳಿದರೆ ಒಂದು ಕರಿಬೇವನ್ನು ಬಿಡದಂತೆ ತಿನ್ನಿರಿ. ಕರಿಬೇವಿಗೆ ಆಯುರ್ವೇದದಲ್ಲೂ ಪ್ರಾಶಸ್ತ್ಯ ಇದೆ. ಪ್ರತಿ 100 ಗ್ರಾಂ ಕರಿಬೇವಿನಲ್ಲಿ ಕಾರ್ಬೋಹೈಡ್ರೇಟ್, ನಾರಿನಂತಹ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಕಬ್ಬಿಣಾಂಶ, ಕಾಪರು, ಜಿಂಕು, ಮೆಗ್ನೀಷಿಯಮ್ ಖಜಾನೆಯೇ ಇದೆ. ಕಣ್ಣು, ತಲೆ ಕೂದಲು, ಜೀರ್ಣಕ್ರಿಯೆ, ಮಧುಮೇಹ ನಿಯಂತ್ರಣಕ್ಕಂತೂ, ಹೃದಯದ ಆರೋಗ್ಯಕ್ಕೆ ಹೀಗೆ ಹಲವಾರು ಉಪಯೋಗಗಳಿವೆ. ಇವುಗಳನ್ನು ಇಷ್ಟೇ ಸೇವಿಸಬೇಕೆಂಬ ಮಿತಿಯೂ ಇಲ್ಲ ಹಾಗೂ ಅಡ್ಡ ಪರಿಣಾಮಗಳೂ ಇಲ್ಲ. ಆದ್ದರಿಂದ ಕರಿಬೇವನ್ನು ನಿತ್ಯ ಆಹಾರದೊಂದಿಗೆ ಸೇವಿಸಿದರೆ ಅನಾಯಾಸವಾಗಿ ಆರೋಗ್ಯ ವೃದ್ಧಿ ಸಾಧ್ಯವಾಗುತ್ತದೆ. ಅದಕ್ಕೆಂದೇ ಹೆಚ್ಚುವರಿ ಸಮಯ ಅಥವಾ ಶ್ರಮವೂ ಬೇಡ. ನೋಡಿ, ಈ ಸೊಪ್ಪು ಗ್ರಾಮೀಣ ಆಯುರ್ವೇದದಲ್ಲಿ ಬಟ್ಟಿ-ಬಳ್ಳಿ ಅಥವಾ ಬುಟ್ಟಿ-ಬಳ್ಳಿ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಈ ಸೊಪ್ಪು ನೋಡೋದಕ್ಕೆ ಅಮೃತ ಬಳ್ಳಿಯ ಹಾಗೇನೇ ಇದೆ. ಹೇಳಬೇಕು ಅಂದರೆ ಅಮೃತ ಬಳ್ಳಿಯ ತಂಗಿ ಅಂತಲೇ ಹೇಳ್ಬೋದು. ಈ ಸೊಪ್ಪನ್ನು ಕೆಲವೊಂದು ಹಳ್ಳಿಗಳ ಕಡೆ ನರಂಜಿ ಸೊಪ್ಪು ಅಂತೆಲ್ಲ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೇ ತಿಳಿಸಿ. ಈ ಸೊಪ್ಪಿನ ಒಂದು ವಿಶೇಷ ಗುಣ ಏನಪ್ಪ ಅಂತಂದರೆ ಹೊಟ್ಟೆ ನೋವನ್ನು, ಅತಿಸಾರ, ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ದಾಗ ಈ ಸೊಪ್ಪನ್ನು ಔಷಧಿಯಾಗಿ ಬಳಸೋದ್ರಿಂದ ಆದಷ್ಟು ಬೇಗನೆ ವಾಸಿಯಾಗುತ್ತೆ. ಹಾಗಾದರೆ ಈ ಬಟ್ಟಿ-ಬಳ್ಳಿ ಸೊಪ್ಪಿನ ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋದಾದರೆ, ನೀವೇನಾದರೂ ಅಕಸ್ಮಾತಾಗಿ ಎಲ್ಲಾದರೂ ಹೊರಗಡೆ ತಿಂಡಿ ತಿಂದಾಗೋ ಅಥವಾ ಕರಿದ ಪದಾರ್ಥಗಳನ್ನು ತಿಂದಾಗೋ ಹೊಟ್ಟೆ ಇನ್ಫೆಕ್ಷನ್ ಆಗಿರುತ್ತೆ, ಇಲ್ಲ ಜೀರ್ಣಕ್ರಿಯೆ ಸಮಸ್ಯೆಯಿಂದ ನಿಮಗೆ ಅಜೀರ್ಣದ ಸಮಸ್ಯೆ ಉಂಟಾಗಿ ಭೇದಿ ಆಗ್ತಾ ಇರುತ್ತೆ, ಆಸ್ಪತ್ರೆಗೆ ಹೋದ್ರೂ ಮೇಲಾಗದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂದರೆ, ನೋಡಿ, ತಾಜಾ ಎಲೆಗಳನ್ನು ಸುಮಾರು 10ರಿಂದ 12 ಎಲೆಗಳನ್ನು ಸ್ವಲ್ಪ ಬೆಲ್ಲದೊಂದಿಗೆ ಜಜ್ಜಿ ಆದರೂ ತಿನ್ನಿ, ಅಥವಾ ಈ 1 ಇಂಚು ಬೆಲ್ಲವನ್ನು ಈ ಸೊಪ್ಪೊಳಗಡೆ ಇಟ್ಟಾದ್ರೂ ನೀವು ತಿನ್ನಿ. ತಿಂದ ಕೇವಲ 40 ನಿಮಿಷದಲ್ಲಿ ಭೇದಿ ನಿಂತೋಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ದೊಡ್ಡವರಾದರೆ 10ರಿಂದ 12 ಎಲೆ. ಅದೇ ಚಿಕ್ಕ ಮಕ್ಕಳು ಒಂದು 6 ವರ್ಷದಿಂದ 15 ವರ್ಷದೊಳಗೆ ಇದ್ದಾರೆ ಅಂತಂದರೆ ಅಂಥ ಮಕ್ಕಳಿಗೆ ಸುಮಾರು ಒಂದು 6ರಿಂದ 8 ಎಲೆಗಳನ್ನು ಕೊಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಾರಾನ್ಗಟ್ಟಲೆ ಭೇದಿ ಆಗ್ತಾ ಇದೆ, ಆಸ್ಪತ್ರೆಗೆ ಹೋದ್ರೂ ಮೇಲಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಬಟ್ಟಿ-ಬಳ್ಳಿ ಅಥವಾ ನರಂಜಿ ಸೊಪ್ಪು ಅಂತ ಏನು ಕರಿತೀರೋ ಈ ಒಂದು ಸೊಪ್ಪನ್ನು ಸೇವನೆ ಮಾಡಿದಾಗ ಹಾಗೆ ಡೈರೆಕ್ಟಾಗಿ ತಿನ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಈ ಒಂದು ಸೊಪ್ಪನ್ನು ಕೆಲವೊಂದು ಹಳ್ಳಿಗಳ ಕಡೆ ಬಟ್ಟಿ-ಬಳ್ಳಿ ಅಂತೀರ, ಕೆಲವೊಂದು ಕಡೆ ನರಂಜಿ ಸೊಪ್ಪು ಅಂತೀರ. ಇವೆರಡರ ಹೆಸರಲ್ಲಿ ಯಾವ ಹೆಸರಿಂದ ಬೇಕಾದರೂ ಕರಿಬೋದು. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೇ ತಿಳಿಸಿ. ಈ ಒಂದು ಭೇದಿ ನಿಲ್ಲಿಸೋದಷ್ಟೇ ಅಲ್ಲ, ಇನ್ನೂ ಹಲವಾರು ಅದ್ಭುತ ಔಷಧಿ ಗುಣಗಳನ್ನು ಹೊಂದಿರುವಂತಹ ಇದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು ಈ ಸೊಪ್ಪು. ಇದಿಷ್ಟೇ ಅಲ್ಲ, ಜೀರ್ಣಕ್ರಿಯೆ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಈ ಸೊಪ್ಪಿನಿಂದ ದೋಸೆ ಅಥವಾ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿನ ಗ್ಯಾಸು ಅಥವಾ ವಾಯು ನಿವಾರಣೆಯಾಗಿ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದಿಷ್ಟೇ ಅಲ್ಲ, ಅಲ್ಸರು ಹಾಗೆಯೇ ಹೊಟ್ಟೆ ನೋವಿದ್ದಾಗ, ಅಂದರೆ ಅಲ್ಸರ್ ಅಂದರೆ ಹೊಟ್ಟೆ ಒಳಗಡೆ ಹುಣ್ಣಾಗುವಂಥದ್ದು, ಅಂದರೆ ಪೆಪ್ಟಿಕ್ ಅಲ್ಸರು, ಅಂದರೆ ಹೊಟ್ಟೆ ಒಳಗಡೆ ನಮ್ಗೆ ಗೊತ್ತಿರೋದಿಲ್ಲ, ಹುಣ್ಣಾಗಿರುತ್ತೆ, ತುಂಬ ಹೊಟ್ಟೆ ಉರಿ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೇವಲ 10 ಎಲೆಗಳನ್ನು ಚೆನ್ನಾಗಿ ತೊಳೆದು ತಾಜಾ ಎಲೆಗಳನ್ನು ಜಗಿದು ತಿನ್ನೋದ್ರಿಂದ ಹೊಟ್ಟೆ ಒಳಗಡೆ ಇರುವಂತಹ ಹುಣ್ಣು ಕೂಡ ವಾಸಿಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹೊಟ್ಟೆಯಲ್ಲೇನಾದರೂ ಹುಣ್ಣು ಜಾಸ್ತಿ ಆದಾಗ ತುಂಬ ಹೊಟ್ಟೆ ಬಿಟ್ಟು ಬಿಡದೆ ನೋವ್ತಾನೆ ಇರುತ್ತೆ, ಹೊಟ್ಟೆ ಹಿಂಡಿ ಎಲ್ಲ ನೋವ್ತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಎಲೆಯನ್ನು ಸೇವನೆ ಮಾಡಿ. ಹಾಗೆಯೇ ನಮ್ಮ ದೇಹದ ಉಷ್ಣತೆ ಹಾಗೆಯೇ ಮೂತ್ರದ ಸೋಂಕು ನಿಯಂತ್ರಣಕ್ಕೆ ಈ ಎಲೆಯ ಒಂದು ತಾಜಾ ಎಲೆಯ ತಂಪು ಜಲ್ಲಿ ಅಥವಾ ಲೋಳೆ ರಸವನ್ನು ತಯಾರು ಮಾಡ್ಬೋದು. ಯಾವ ರೀತಿ ಅಂತಂದರೆ, ಒಂದು ಇಡೀ ತಾಜಾ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ಈ ಎಲೆಗಳನ್ನು ತೊಳಿಬೇಕು ಚೆನ್ನಾಗಿರುವಂಥ ನೀರಲ್ಲಿ. ನಂತರ ಒಂದು ಬಟ್ಟಲಿಗೆ ಒಂದು ಇಡೀ ಎಲೆಯನ್ನು ಹಾಕಿ ಅದರ ಜೊತೆಗೆ ತಣ್ಣೀರನ್ನು ಹಾಕಿ ಚೆನ್ನಾಗಿ ಕಿವುಚಬೇಕು. ಸ್ವಲ್ಪ ಸಮಯದ ನಂತರ ಆ ನೀರು ನೈಸರ್ಗಿಕವಾಗಿ
ಜಲ್ಲಿಯಂತೆ ಅಥವಾ ಲೋಳೆಯಂತೆ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಸೇರಿಸಿ ಕುಡಿಯೋದ್ರಿಂದ ದೇಹದ ಅತಿಯಾದ ಶಾಖ ಕಡಿಮೆಯಾಗಿ ಮೂತ್ರದ ಉರಿ ತಕ್ಷಣ ನಿಲ್ಲುತ್ತೆ. ನೋಡಿ, ಈ ಸೊಪ್ಪನ್ನು ನಾರಬಳ್ಳಿ ಸೊಪ್ಪು ಅಥವಾ ನಾರಬಳ್ಳಿ, ನರಂಬಳ್ಳಿ ಅಂತೆಲ್ಲ ಹಳ್ಳಿಗಳ ಕಡೆ ಹಾಗೂ ಕಾಡು ಮೇಡುಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಒಂದು ಅಪರೂಪದ ಸಾಂಪ್ರದಾಯಿಕ ಗಿಡಮೂಲಿಕೆ ಇದು. ಇದರ ಒಂದು ವೈಜ್ಞಾನಿಕ ಹೆಸರನ್ನು ಕಾಡು ಸಾಸಿವೆ ಅಥವಾ ಸೂರ್ಯವರ್ತ ಅಂತೇಳಿ ಕರೀತಾರೆ. ಇದು ತನ್ನದೇ ಆದ ವಿಶಿಷ್ಟವಾದ ಗಾಢ ವಾಸನೆ ಅಥವಾ ಘಾಟು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಅದ್ಭುತವಾದ ಔಷಧೀಯ ಗಿಡಮೂಲಿಕೆ. ಈ ಒಂದು ಸೊಪ್ಪಿನ ಪ್ರಯೋಜನಗಳನ್ನು ನೋಡೋದಾದರೆ, ವಿಶೇಷವಾಗಿ ಬಾಣಂತಿಯರ ಆರೈಕೆಗಂತೂ ಉತ್ತಮವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಹೆರಿಗೆಯಾದ ಬಳಿಕ ಬಾಣಂತಿಯರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಹಾಗೆಯೇ ಶೀತವಾಗದಂತೆ ತಡೆಯಲು ಈ ಸೊಪ್ಪಿನ ಸಾರು ಅಥವಾ ಮೊಸಪ್ಪನ್ನು ಮಾಡಿಕೊಡಲಾಗುತ್ತೆ. ಹಾಗೆಯೇ ಈ ಸೊಪ್ಪನ್ನು ಶೀತ ಹಾಗೆಯೇ ಕೆಮ್ಮಿಗೆ ಮನೆಮದ್ದಾಗಿ ಬಳಸಲಾಗುತ್ತೆ. ತೀವ್ರವಾದ ಶೀತ, ಗಂಟಲು ನೋವು ಅಥವಾ ಕಫದ ಸಮಸ್ಯೆ ಇದ್ದಾಗ ಇದರ ಎಲೆಗಳನ್ನು ಬಳಸುವುದು ಹಳ್ಳಿಗಳಲ್ಲಿ ಇಂದಿಗೂ ರೂಢಿಯಲ್ಲಿದೆ. ಕೆಲವು ಪ್ರಾದೇಶಿಕ ನಂಬಿಕೆಗಳ ಪ್ರಕಾರ ಶೀತವಾದಾಗ ಇದರ ಎಲೆಯನ್ನು ಕಿವಿ ಬಳಿ ಇಟ್ಟುಕೊಳ್ಳುವ ಪದ್ಧತಿ ಕೂಡ ಇದೆ. ಹಾಗೆಯೇ ಎಲೆಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳೆದ ಎಲೆಗಳನ್ನು ನೀರಿಗೆ ಹಾಕಿ ಕಷಾಯ ರೂಪದಲ್ಲಿ ಮಾಡಿ ಸೇವನೆ ಮಾಡ್ತಾ ಬಂದರೆ ಎಂಥದೇ ಶೀತ ಕೆಮ್ಮು ಇದ್ದರೂ ಕೂಡ ವಾಸಿಯಾಗುತ್ತೆ. ಹಾಗೆಯೇ ದೇಹದ ನೋವು ಕೂಡ ನಿವಾರಣೆ ಮಾಡುತ್ತೆ ಈ ಒಂದು ನರಂಬಳ್ಳಿಯ ಎಲೆ. ಯಾವ ರೀತಿ ಅಂತಂದರೆ, ಈ ಬಳ್ಳಿಯ ಎಲೆಯನ್ನು ಹಾಗೆಯೇ ದಂಟುಗಳನ್ನು ಹಾಕಿ ಕಾಯಿಸಿದ ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಶಾರೀರಿಕ ನೋವುಗಳು ಹಾಗೆಯೇ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಇದಿಷ್ಟೇ ಅಲ್ಲ, ಬಾವು ಹಾಗೆಯೇ ಊತಕ್ಕೆ ಉಪಶಮನ ಮಾಡುವಂತಹ ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಂದರೆ, ಗಂಟಲು ಬಾವು ಅಥವಾ ಶೀತದ ಊತ ಕಂಡು ಬಂದಾಗ ಇದರ ಎಲೆಗಳನ್ನು ಅರೆದು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಬೆಚ್ಚಗೆ ಮಾಡಿ ಹಚ್ಚೋದ್ರಿಂದ ಊತ ಕೂಡ ಇಳಿಯುತ್ತೆ. ಏನಪ್ಪ ಇದು, ಈ ಸೊಪ್ಪನ್ನು ಕಾಯಿಲೆ ಬಂದಿರೋರು ಮಾತ್ರ ಸೇವನೆ ಮಾಡಬೇಕು ಅಂತೇನಾದರೂ ಇದೆಯಾ? ಇಲ್ಲ, ಕಾಯಿಲೆ ಬರದೇ ಇರುವಂಥವರು ಕೂಡ ಈ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಯಾವ ರೀತಿ ಅಡುಗೆಯಲ್ಲಿ ಬಳಕೆ ಮಾಡ್ಬೋದು ಅಂತಂದರೆ, ಈ ಸೊಪ್ಪಿನಲ್ಲಿ ಒಂದು ರೀತಿಯ ಕಹಿ ಅಥವಾ ಘಾಟು ವಾಸನೆ ಇರೋದ್ರಿಂದ ಇದನ್ನು ಬರೀ ಸೊಪ್ಪಿನಂತೆ ಬಳಸದೆ ಬೇಳೆಯ ಜೊತೆ ಸೇರಿಸಿ ಮೊಸೊಪ್ಪು ಅಥವಾ ಸಾಂಬಾರನ್ನು ಮಾಡಿ ನೀವು ಸೇವನೆ ಮಾಡ್ಬೋದು. ಹಾಗೆಯೇ ಬೇರೆ ಬೇರೆ ಕಾಡು ಸೊಪ್ಪುಗಳ ಜೊತೆ ಮಿಶ್ರಣ ಮಾಡಿ ಕೂಡ ಸೇವನೆ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಬೆರಕೆ ಸೊಪ್ಪಿನ ಒಂದು ಜೊತೆಗೆ ಒಟ್ಟಿಗೆ ಸೇರಿಸಿ ಬೇಯಿಸಿ ಬಳಸೋದ್ರಿಂದ ಇದರ ವಾಸನೆ ಕಡಿಮೆಯಾಗಿ ರುಚಿ ಹೆಚ್ಚುತ್ತೆ. ಹಾಗೆಯೇ ಈ ಒಂದು ಸೊಪ್ಪಿನ ಪ್ರಾದೇಶಿಕ ಹೆಸರುಗಳನ್ನು ನೋಡೋದಾದರೆ, ಅಂದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತೆ. ಮಂಡ್ಯ, ಮೈಸೂರು ಭಾಗದಲ್ಲಿ ಕೋಳಿಕಾಲು ಗಿಡ ಅಥವಾ ನಾರೆಬೇಳೆ ಸೊಪ್ಪು ಅಂತ ಕರೆದ್ರೆ, ಕರಾವಳಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಕಾಡು ಹಂಬು ಅಥವಾ ಚೆನ್ನರೆಬಳ್ಳಿ ಅಂತ ಕರೆಯಲಾಗುತ್ತೆ. ಹಾಗೆಯೇ ಇತರ ಹೆಸರುಗಳನ್ನು ನೋಡೋದಾದರೆ ಸೂರ್ಯವರ್ತ, ನ್ಯಾಮಳ್ಳಿ ಸಸ್ಯ, ನರಂಬಳ್ಳಿ ಸಸ್ಯ ಅಂತೆಲ್ಲ ಕರೆಯಲಾಗುತ್ತೆ. ಈ ಒಂದು ನಾರಬಳ್ಳಿಯ ಔಷಧಿ ಗುಣಗಳನ್ನು ಹೇಳ್ತಾ ಹೋದರೆ ಟೈಮ್ ಸಾಕಾಗೋದೇ ಇಲ್ಲ. ಇದಿಷ್ಟೇ ಅಲ್ಲ, ಈ ಒಂದು ಬಳ್ಳಿಯ ಅಥವಾ ಗಿಡದ ಎಲೆಯನ್ನು ಚೆನ್ನಾಗಿ ಪುಲ್ಮಿ ತುಂಬ ಹಲ್ನೋವೇನಾದರೂ ಇದ್ದಾಗ ಅಥವಾ ಹುಳುಕಾಟದ ಸಮಸ್ಯೆ ಏನಾದರೂ ಇದ್ದಾಗ ಒಂದು ಕಿರುಬೆಳ್ಳಿನ ಉಂಡೆಯಷ್ಟು ಆ ನೋವಿರುವಂತಹ ಏನು ಉಳುಕಲ್ಲು ಅಥವಾ ಈಗರೂ ನೋವಿರುವಂಥ ಜಾಗಕ್ಕೆ ಇಟ್ಟಾಗ ಆ ನೋವು ಕೂಡ ವಾಸಿಯಾಗುತ್ತೆ. ಆ ರಸವನ್ನು ಅಥವಾ ಎಂಜಲನ್ನು ನುಂಗಿದ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆಯೇ ಪಾರ್ಶ್ವವಾಯು ಸಮಸ್ಯೆ ಇರುವಂಥವರು ಒಂದಿಡೀ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಪುಲುಮಿ ರಸವನ್ನು ನೀರೇನು ಬೆರೆಸದೇನೆ ರಸವನ್ನು ಎರಡೂ ಕಿವಿಗಳಿಗೆ ಸುಮಾರು ಒಂದು 3 ಹನಿಗಳಷ್ಟು ಎರಡೂ ಕಿವಿಗಳಿಗೆ ಹಿಂಡ್ತಾ ಬಂದರೆ ಕಾಲಕ್ರಮೇಣವಾಗಿ ಆ ಪಾರ್ಶ್ವವಾಯುವಿನ ಸಮಸ್ಯೆಯಿಂದ ಕೂಡ ಗುಣಮುಖರಾಗ್ಬೋದು. ಹಾಗೆಯೇ ಅಸ್ತಮ ಇರುವಂಥವರು, ನೀವೇನು ವೀಸಿಂಗ್ ಪ್ರಾಬ್ಲಮ್ ಇದೆ ಅಂತೀರಲ್ಲ ಅಂಥವರು ಬೆಸ ಸಂಖ್ಯೆಯಂತೆ ಅಂತಂದರೆ
ಈಗ 9, 21 ಆ ಥರ 9 ಅಥವಾ 21 ದಿನಗಳ ಕಾಲ ನೋಡಿ ಈ ಸೊಪ್ಪಿನ ಒಂದು 4 ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಜಗಿದು ತಿಂತಾ ಬಂದರೆ ಆ ಅಸ್ತಮ ಕೂಡ ವಾಸಿಯಾಗುತ್ತೆ. ಈ ಗಣಿಕೆ ಹಣ್ಣು ಅಮೂಲ್ಯವಾದ ರತ್ನ ಅಂತಲೇ ಹೇಳ್ಬೋದು. ಇದರ ಉಪಯೋಗ ಗೊತ್ತಿರುವಂಥವರಂತೂ ಇದನ್ನು ಅಮೂಲ್ಯ ರತ್ನ ಅಂತಾರೆ. ತಿಳಿದೇ ಇದ್ದವರು ಯಾವುದೋ ಕಳೆ ಗಿಡ ಅಂತಾರೆ. ಇದರಲ್ಲಿ ಅಮೂಲ್ಯವಾದ ಔಷಧಿ ಗುಣಗಳನ್ನು ಹೊಂದಿರುವಂತಹ ಗಿಡಮೂಲಿಕೆ ಈ ಒಂದು ಗಣಿಕೆ ಗಿಡ ಅಥವಾ ಕಾಕಮಾಚಿ ಹಣ್ಣು, ಕಾಶಿ ಹಣ್ಣು ಅಂತೆಲ್ಲ ಕರಿತೀವಿ. ಬಾಯಲ್ಲಿ ತುಂಬ ಹುಣ್ಣಾಗಿದೆ ಎಂದಾಗ ಇದರ ಒಂದು ಎಲೆಗಳನ್ನು ಕಿತ್ತು ಜಗಿದು ಹಾಗೆ ತಿನ್ಬೋದು ಅಥವಾ ಉಗಿಬೋದು. ಉಗಿಯೋದ್ರಿಂದ ಬಾಯಿಯಲ್ಲಿರುವಂತಹ ಹುಣ್ಣು ನಿವಾರಣೆ ಆಗುತ್ತೆ. ಅಕಸ್ಮಾತ್ ಹೊಟ್ಟೆಯಲ್ಲಿ ಏನಾದರೂ ಹುಣ್ಣಾಗಿದ್ರೂ ಕೂಡ ವಾಸಿಯಾಗುತ್ತೆ. ಈ ಒಂದು ಕಾಶಿ ಹಣ್ಣು ಸಿಹಿ ಕಹಿ ಮಿಶ್ರಿತವಾದಂತಹ ತುಂಬ ರುಚಿಕರವಾದಂತಹ ಹಣ್ಣು. ನೋಡಿ ಇದು ಕಾಡ್ಮೆಂತೆ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ. ಹಾಗೆಯೇ ಇದನ್ನು ತೊಗಟೆ ಗಿಡ, ಚೊಗಚೆ ಗಿಡ, ಚಕ್ರಮರ್ದ ಗಿಡ ಅಂತೆಲ್ಲ ಕರಿತೀರಿ. ನೋಡಿ ಈ ಗಿಡವನ್ನು ಯಾವ ರೀತಿ ಗುರ್ತಿಸ್ಬೋದು ಅಂದರೆ ನೋಡೋದಕ್ಕೆ ಈ ಥರ ಕಾಯಿಗಳಿರುತ್ತೆ. ಈ ಕಾಯಿಯಲ್ಲಿ ಕಾಳನ್ನು ಸುಳಿದಾಗ ಸೇಮು ಮೆಂತೆ ಬೀಜದ ಹಾಗೇ ಇರುತ್ತೆ ಬೀಜಗಳು ಬಂದು. ಈ ಬೀಜಗಳು ಏನಪ್ಪ ಅಂದರೆ ಆಹಾರವಾಗಿ ಸೇವನೆ ಮಾಡೋ ಹಾಗಿಲ್ಲ. ನಾವು ಇದನ್ನು ಏನು ಮಾಡ್ಬೋದು ಅಂದರೆ ಈ ಬೀಜಗಳನ್ನು ನೋಡಿ ನೋಡೋದಕ್ಕೆ ಸೇಮು ಮೆಂತೆ ಕಾಳಿನ ಹಾಗೇ ಇದೆ. ನೋಡಿ ಈ ಥರ ಒಂದು ಬೀಜಗಳನ್ನು ನಾವು ಬಿಡಿಸ್ಕೊಂಡು ಸುಮಾರು ಒಂದು 100 ಗ್ರಾಮಷ್ಟು ಬೀಜಗಳನ್ನು ತೊಗೊಂಡು ಚೆನ್ನಾಗಿ 1-2 ಅವರ್ ನೆನೆಸಬೇಕು. ನೆನೆಸಿದ ನಂತರ ಈ ಬೀಜಗಳನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಈ ಬೀಜಕ್ಕೆ ಮೊಸರನ್ನ ಮಿಶ್ರಣ ಮಾಡಿ ನಮಗೆ ತಲೆ ಮೇಲೆ ಇನ್ನೊಂದು 2 ಅವರ್ ಸ್ನಾನ ಮಾಡ್ತೀರಿ ಅನ್ನಂಗೆ ತಲೆ ಮೇಲೆ ಹಾಕ್ಕೊಂಡು 2 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ನಮ್ಮ ಇಡೀ ದೇಹವನ್ನು ತಂಪಾಗಿರಿಸುತ್ತೆ. ಇದಿಷ್ಟೇ ಅಲ್ಲ, ಈ ಹೆಣ್ಮಕ್ಳಲ್ಲಿ ಏನಾದರೂ ಬಿಳಿ ಮುಟ್ಟಿನ ಸಮಸ್ಯೆ ಇದೆ ಅಂತಂದಾಗ ಈ ಸೊಪ್ಪಿಂದ ನೀವು ಜ್ಯೂಸ್ ಆದರೂ ಮಾಡಿ ಸೇವನೆ ಮಾಡ್ಬೋದು. ಅಥವಾ ಸಾಕು ಇಷ್ಟು ಸೊಪ್ಪು ಖಾಲಿ ಹೊಟ್ಟೆಯಲ್ಲಿ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಸುಮಾರು ಒಂದು 15 ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ತಾಜಾ ಎಲೆಗಳನ್ನು ತೊಗೊಂಡು ತೊಳೆದು ಬಿಳಿ ಮುಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇದಿಷ್ಟೇ ಅಲ್ಲ, ಜ್ಯೂಸ್ ಮಾಡಬೇಕು ಅಂತಂದರೆ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಫ್ರೆಶ್ ಆಗಿರೋಂಥದ್ದನ್ನು ತೊಳೆದು ಒಂದು ಮಿಕ್ಸಿ ಜಾರಿಗೂ ಅಥವಾ ನೀವು ಒಳಕಲ್ಲಲ್ಲಾದರೂ ರುಬ್ಬೋದು. ರುಬ್ಬಿ ರಸ ತೆಗೆದು ಆ ಒಂದು 2 ಗ್ಲಾಸಿಗೆ ಒಂದು ಇಡೀ ಸೊಪ್ಪನ್ನು ನೀವು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕ್ಕೊಂಡು ಸಕ್ಕರೆ ಹಾಕಿದ್ರೆ ಅಂತೂ ತುಂಬ ಅದ್ಭುತವಾದಂಥ ಜ್ಯೂಸ್ ಆಗುತ್ತೆ. ಇದು ನೋಡೋದಕ್ಕೆ ಸುಮ್ಮನೆ ಹಂಗೆ ಸ್ವಲ್ಪ ಸ್ಮೆಲ್ ಹೊಡೆಯುತ್ತೆ ಅಷ್ಟೇ, ಆದರೆ ಬಾಯಲ್ಲಿ ಹಾಕ್ಕೊಂಡು ಜಗದಾಗ ತುಂಬ ರುಚಿಯಾಗಿರುತ್ತೆ. ಯಾವುದೇ ರೀತಿ ಕಹಿ ಅಂಶ ಇದರಲ್ಲಿ ಇರೋದಿಲ್ಲ. ಕಜ್ಜಿ ತುರಿಕೆ ಇದ್ದಾಗ ಎಲೆಯನ್ನು ತೊಗೊಂಡು ಎಲೆಯನ್ನು ಪೇಸ್ಟ್ ಮಾಡಿ ಆ ಪೇಸ್ಟಿಗೇ ಅರಿಶಿಣವನ್ನು ಒಂದು ಚಿಟಿಕೆ ಮಿಶ್ರಣ ಮಾಡಿ ಆ ಗಾಯ ಅಥವಾ ಕಜ್ಜಿ ಇರುವಂಥ ಜಾಗಕ್ಕೆ ಹಚ್ತಾ ಬಂದರೆ ಕಾಲಕ್ರಮೇಣವಾಗಿ ಆ ಗಜ್ಜಿ ಗಾಯಗಳಿದ್ರೂ ಕೂಡ ವಾಸಿಯಾಗೋಗುತ್ತೆ. ನೋಡಿ ಇದು ಒಣಗನೆ ಸೊಪ್ಪು, ಅಂದರೆ ಕೆರೆಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಸೊಪ್ಪು ಇದು. ಸೊ ಎಲೆಗಳಿದು ಅಗಲ ಆಗಿದೆ ನೋಡಿ, ಇನ್ನು ಸಣ್ಣದಾಗೂ ಇರುತ್ತೆ ಒಣಗನೆ ಸೊಪ್ಪು. ಇದು ನಮ್ಮ ಇಡೀ ಕಣ್ಣಿನ ಒಂದು ರಕ್ಷಣೆಯನ್ನು ಮಾಡುತ್ತೆ ಈ ಒಣಗನೆ ಸೊಪ್ಪು. ನಿಮ್ಮ ಹಳ್ಳಿ ಕಡೆ ಇದನ್ನು ಏನಂತ ಕರಿತೀರೋ ತಪ್ಪದೇ ತಿಳಿಸಿ. ನೋಡಿ ದಾಳಿಂಬೆ ಗಿಡ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು, ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಒಂದು ಹಣ್ಣಿನ ಗಿಡ ಇದು. ಇದರಲ್ಲೂ ಕೂಡ ತುಂಬಾನೇ ಔಷಧಿ ಗಿಡಗಳ ಬಗ್ಗೆ ಮಾಹಿತಿಯನ್ನ ದಾಳಿಂಬೆ ಗಿಡ ಶೇರ್ ಮಾಡಿ. ಹಾಗೆ ಏನಾದರೂ ತುಂಬಾ ಹೊಟ್ಟೆ ನೋವು ಇದೆ ಗಿಡಗಳ ಮಾಹಿತಿ ಅಥವಾ ತುಂಬಾ ಬೇದಿ ಆಗ್ತಾ ಇದೆ ಅಜೀರ್ಣ ಆರೋಗ್ಯದ ಕಡೆ ಗಮನ ಹರಿಸಿ ನೋಡಿ. ಪ್ರತಿಯೊಬ್ಬರಿಗೂ ಚಿಕ್ಕ ದಾಳಿಂಬೆಯ ಒಂದು ಕಾಯಿಗಳನ್ನು ತಗೊಂಡು ಕಟ್ ಮಾಡಿ ತೊಳೆದು 2 ಗ್ಲಾಸನ್ನು ನೀರನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಆ 2 ಗ್ಲಾಸ್ ನೀರನ್ನು ಕಾಯೋದಕ್ಕಿಡಿ. ಈಗ ಕಟ್ ಮಾಡಿಟ್ಟಿರುವಂತಹ ಒಂದು ದಾಳಿಂಬೆ ಒಂದು ಪಿಂದೆಯ ಆ ಚೂರುಗಳನ್ನು ಅಥವಾ ಉಪ್ಪುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ 2 ಗ್ಲಾಸ್ ನೀರು 1 ಗ್ಲಾಸು ಆಗೋವರೆಗೆ ಚೆನ್ನಾಗಿ ಕುದಿಸಿ ನಂತರ ಅದಕ್ಕೆ ನೀವು ಬೆಲ್ಲ ಬೇಕು ಬೆಲ್ಲ ಹಾಕ್ಕೊಳ್ಳಿ ಅಥವಾ ಸಕ್ಕರೆ ಬೇಕು ಸಕ್ಕರೆ ಹಾಕ್ಕೊಳ್ಳಿ. ಕಹಿ ಅಂಶವನ್ನು ಹೋಗಲಾಡಿಸೋದಕ್ಕೆ. ಇಲ್ಲಾಂದರೆ ಹಾಗೆ ಬೇಕಾ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದು ಎಂಥ ಬೇದಿಯಾದರೂ ಆಗಿರಲಿ ಎಂಥ ಹೊಟ್ಟೆ ನೋವಾದರೂ ಆಗಿರಲಿ ತಕ್ಷಣಕ್ಕೆ ನೀವು ಈ ರೀತಿ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವು ಮಾಯವಾಗುತ್ತೆ, ಹಾಗೆಯೇ ಬೇದಿ ಕೂಡ ನಿಂತೋಗುತ್ತೆ.